ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಜಾಸ್ ಕಿಚನ್. ಬನ್ನಿ, ಬೇಳೆ ರಸ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ. ಗ್ಯಾಸ್ ಹಚ್ಕೊಳ್ಳೋಣ. ಗ್ಯಾಸ್ ಹಚ್ಚಿದ ನಂತರ ಒಂದು ಕಡಾಯಿ ಇಡ್ತಾ ಇದ್ದೀನಿ. ಕಡಾಯಿ ಬಿಸಿಯಾಗಿದೆ. 1 ಟೇಬಲ್ ಸ್ಪೂನ್ ಮೆಣಸು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಅದು ಬ್ರೌನ್ ಕಲರ್ ಬರಬೇಕು, ಕಂದು ಬಣ್ಣ ಬರಬೇಕು. ನೋಡಿ, ಚೆನ್ನಾಗಿ ಚಿಟಪಟ ಅನ್ನುತ್ತೆ ಜೀರಿಗೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಕುಟಾಣಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಪೌಡ್ರು ಮಾಡೋಣ. ಇವಾಗ ನೋಡಿ ಹಾಕ್ಕೊಂಡಿದ್ದೀನಿ. ಇದನ್ನು ತರ್ತರಿಯಾಗಿ ಜಜ್ಜೋಣ. ನೋಡಿ, ಈ ಥರ ತರಿಯಾಗಿರಬೇಕು. ನೋಡಿ, ಈ ಥರ ಚೆನ್ನಾಗಿ ನೋಡಿ ತರಿಯಾಗಿ ರೆಡಿಯಾಗಿದೆ ಜೀರಿಗೆ ಮೆಣಸು. ನೋಡಿ, ಈ ಥರ ಮಾಡ್ಕೊಳ್ಳಿ. ಬೇಯಿಸಿಟ್ಟಿರೋ ಟೊಮೊಟೊ ತೊಗೊಂಡಿದ್ದೀನಿ 4, ನೆನೆಸಿಟ್ಟಿರೋ ಹುಣಸೆಹಣ್ಣು, ಒಣಗಿದ ಮೆಣಸಿನ್ಕಾಯಿ 4-5, ಜಜ್ಜಿರೋ ಬೆಳ್ಳುಳ್ಳಿ, ಹಸಿ ಕರಿಬೇವು, 4 ಹಸಿರು ಮೆಣಸಿನ್ಕಾಯಿ, ಪುಡಿ ಮಾಡಿರೋದು ಜೀರಿಗೆ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, ಎಣ್ಣೆ, ಬೇಯಿಸಿಟ್ಟಿರೋ ಬೇಳೆ, ತೊಗರಿಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಬನ್ನಿ, ಒಂದು ಪಾತ್ರೆಯಲ್ಲಿ ಟೊಮೊಟೊ ಚೆನ್ನಾಗಿ ಕಿವುಚ್ಕೊಳ್ಳೋಣ. ನೋಡಿ, ನಾವು ಆಗಿನ ಕಾಲದಲ್ಲಿ ಹಸಿ ಗೊಜ್ಜು ಮಾಡ್ತಿದ್ವಲ್ಲ, ಆ ಥರ ನೋಡಿ ಮಸ್ತ್ ಇಟ್ಕೊಂಡಿರೋದು ಬೇಳೆ ಬೇಯಿಸಿ ಚೆನ್ನಾಗಿ ಮಸ್ತಿ ಇಟ್ಟಿದ್ದೀನಿ. ನೋಡಿ, ಹಾಕ್ಕೊತಾ ಇದ್ದೀನಿ. ಟೊಮೊಟೊ, ಬೇಯಿಸಿರೋ ಬೇಳೆ, ಹುಣಸೆಹಣ್ಣಿನ ರಸ ಮತ್ತು ಕೊತ್ತಂಬರಿ ಸೊಪ್ಪು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೋಬೇಕು. ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಬ್ಬ ಹರಿದಿನಗಳಲ್ಲಿ ಒಂದು ಫಂಕ್ಷನ್ಗೆ ಸಡನ್ನಾಗಿ ನೆಂಟರು ಬಂದರೆ ಅದು ಚೆನ್ನಾಗಿ. ನೋಡಿ, ಗ್ಯಾಸ್ ಹಚ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಬಿಸಿಯಾಗಿದ ತಕ್ಷಣ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ರಸಮ್ಮು ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಉಪ್ಪಿನಕಾಯಿ ಹಪ್ಪಳ. ನೋಡಿ, ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 4-5 ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮ್ಗಂದ್ರೆ 2-3 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಹಸಿ ಕರಿಬೇವು ಹಾಕ್ತಾಯಿದ್ದೀನಿ. 1 ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಒಗ್ಗರಣೆಗೆ ಹಾಕ್ಕೊಂಡ್ರೆ ಅದು ಎಣ್ಣೆಯಲ್ಲಿ ನೋಡಿ ಒಗ್ಗರಣೆಯಲ್ಲಿ ಕಲರ್ಫುಲ್ಲಾಗಿ ಕಾಣುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಕಲರ್ ಬರಲಿ ಅಂತ ಚೆನ್ನಾಗಿ ನೋಡಿ ಈ ಥರ ಫ್ರೈ ಮಾಡೋಣ. ನೋಡಿ, ಘಮ ಘಮ ಅಂತ ಇದೆ ಒಗ್ಗರಣೆಯಲ್ಲೇ ಇರೋದು ನಮ್ಮದು ಸ್ಮೆಲ್. ನೋಡಿ, ಚೆನ್ನಾಗಿರುತ್ತೆ ಬೇಳೆ ರಸ. ನೋಡಿ, ಇವಾಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಬೇಕಂದರೆ ಇದು ಆಪ್ಷನಲ್ಲು. ಹಸಿರು ಮೆಣಸಿನ ನಿಮ್ಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಹಸಿರು ಮೆಣಸಿಗೆ ಏನು ಜಾಸ್ತಿ ಅವಶ್ಯಕತೆ ಏನಿಲ್ಲ, ನಿಮ್ಮದು ಆಪ್ಷನಲ್ ಅದು. ನೋಡಿ, ಇವಾಗ ಕಲಸಿಟ್ಟಿರೋದು. ನಿಮಗೆ ಎಷ್ಟು ತೆಳು ಬೇಕೋ, ತೆಳು ಇದ್ದರೆ ರಸ ತುಂಬ ಚೆನ್ನಾಗಿರೋದು. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇನ್ನೂ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. 1 ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಒಂದು ಕುದಿ ಬಂದಮೇಲೆ ಪೌಡ್ರು ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು, ಯಾಕಂದರೆ ಫಸ್ಟೇ ಹಾಕಿದ್ರೆ ಅದು ಕಹಿ ಬಂದ್ಬಿಡುತ್ತೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕ್ನ ಕ್ಲಿಕ್ ಮಾಡಿ. ಬನ್ನಿ, ಕ್ಲಿಪ್ಸ್ ನೋಡ್ಕೊಬರೋಣ.